ಈಗ ಒಳ್ಳೆ ಬಟ್ಟೆ ಏನಕ್ಕೆ ಹಾಕ್ಬೇಕು ಅಂತ ಹೇಳ್ತೀವಿ, ಐರನ್ ಮಾಡಿನೇ ಹಾಕ್ಬೇಕು ಅಂತ ಏನಕ್ಕೆ ಹೇಳ್ತೀವಿ, ಪ್ರೆಸೆಂಟೇಬಲ್ ಆಗಿ ಏನಕ್ಕೆ ಇರಬೇಕು, ಟು ಅಟ್ರಾಕ್ಟ್ ದ್ಯಾಟ್ ಲಕ್ಸುರಿ ಫ್ರೀಕ್ವೆನ್ಸಿ. ನಿಮ್ಮ ಹತ್ರ ಆ ಗುಡ್ ವೈಬ್ಸ್ ಇರಬೇಕು. ಇವಾಗ ದುಡ್ಡು ಕೊಡ್ಬೇಕಂತ ಆದ್ರೂ ನಾವು ನಮಗ್ ಸೂಟೇಬಲ್ ಆಗಿರೋ ನಮಗ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋ ನಂಬರ್ ಅಲ್ಲಿ ಮ್ಯಾಚ್ ಮಾಡಿ ಕೊಡ್ಬೇಕು. ಇವಾಗ ನೀವು ಹೇಳ್ಬೋದು ಎಲ್ಲರೂ ಶ್ರೀಮಂತರ ಏನಕ್ಕೆ ಆಗಲ್ಲ, ಕೂಲಿ ಕೆಲಸ ಮಾಡಿದವರೆಲ್ಲ ಶ್ರೀಮಂತರಾಗ್ತಾರೆ ಅಂತ ಹೇಳಿದ್ರೆ ಕೂಲಿ ಕೆಲಸದವ್ರು ಎಷ್ಟೊಂದು ಕೆಲಸ ಮಾಡ್ತಾರೆ. ಸರ್, ಡೂ ಯು ಥಿಂಕ್ ನಿಮ್ಗೆ ಅವ್ರ ಹತ್ರ ಅಷ್ಟು ಎನರ್ಜೀಸ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ? ಸಪೋಸ್ ಇವು 10 lakhs ಪ್ಯಾಕೇಜ್ ಅಲ್ಲಿ ಇರ್ತೀವಿ ನಾವು, 1 ಕೋಟಿ ಬಂದ್ಬಿಡ್ಲಿ ಅಂತ ಹೇಳಿದ್ರೆ ಬರುತ್ತಾ? ಎಸ್ ಬರುತ್ತೆ. ಆರ್ ಯು ಕೇಪಬಲ್ ಇನಫ್ ಟು ಹ್ಯಾಂಡಲ್ ದಿಸ್? ಇವಾಗ ಅದ್ರ ಜೊತೆಗೇನೆ ಯು ವಿಲ್ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನಿಮ್ಮ ಹತ್ರ ಆ ಶೋಲ್ಡರ್ಸ್ ಬ್ರಾಡ್ ಇದ್ದು ಆ ಸ್ಟ್ರೆಂತ್ ನ ಹೋಲ್ಡ್ ಮಾಡಬಹುದು ಅಂತಿದ್ರೆ ದೆನ್ ಯು ವಿಲ್ ಗೆಟ್ ದಿಸ್ ಮನಿ. ಏನಿದು ಎನರ್ಜಿ ಅಂದ್ರೆ? ಎಲ್ಲ ವಸ್ತುಗಳಲ್ಲೂ ಇರುತ್ತೆ, ಎಲ್ಲ ಮನುಷ್ಯನಲ್ಲೂ ಇರುತ್ತೆ, ಎಲ್ಲ ಜಾಗದಲ್ಲೂ ಇರುತ್ತೆ. ನಿಮ್ಗದು ಕಾಣಿಸ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು ಎರಡು ಯಾವ್ದಾದ್ರು ವಸ್ತು ನಿಂಗೆ ನಿಲ್ಲಿಸ್ತೀರಾ? ಏನು ಸಪೋರ್ಟ್ ಇಲ್ದಿರಾ? ಕಂಬ ಇಟ್ರು ನಾವು ಭೂಮಿಗೆ ನಡ್ಲೇಬೇಕು ಅದ್ ನಿಲ್ಲಿಕ್ಕೆ. ಅದಂಗೆ ಮನುಷ್ಯನ ಯಾವುದೇ ಸೈಜಲ್ಲಿ ಇರ್ಲು ಏನೇ ಇದ್ರು ಹೆಂಗ್ ನಡೀತಾ ಇದೀವಿ? ಓಕೆ, ದೇರ್ ಮೇ ಬಿ ಎ ಸೈನ್ಸ್. ದ ಲಾಜಿಕ್ ಎಕ್ಸ್ಪ್ಲೈನ್ ಆಗಿ ಎಲ್ಲಾಗಿ ಪ್ರೂವ್ ಆಗ್ಬಿಟ್ರೆ ದಟ್ ಇಸ್ ಸೈನ್ಸ್. ನಾವು ಪ್ರೂವ್ ಮಾಡಿಲ್ಲ ಅಂದ್ರೆ ಜಸ್ಟ್ ಅ ಲಾಜಿಕ್. ಕೆಲವು ಪ್ರಶ್ನೆಗಳ ನಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನಾವು ಎತ್ತಾಕ್ಬಿಡೋದು ದಟ್ಸ್ ಆಲ್. ಅಷ್ಟೇ. ಸಿಂಪಲ್.